ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನು ಇದು ಬಂದು ಮಂಡೇ ಮಾರ್ನಿಂಗ್ ವ್ಲಾಗ್. ಇದು ಮಂಡೇ ಮಾರ್ನಿಂಗ್ ನಾನು ಇನ್ನೂ ಎದ್ದಿದ್ದಿಲ್ಲ. ಜಾನುನೇ ಎಬ್ಸಾಳ. ಯಾಕಂದ್ರೆ ಜಾನು 2 ದಿನ ಹಿಡ್ದು 3 ದಿನ ಹಿಡ್ದು ಮಧ್ಯಾಹ್ನ ಟೈಮಿಗೆ ಮಲ್ಕೊಂಬಲಾಗಿಳು. ಹಾಗಾಗಿ ಆಕಿ ಜಲ್ದಿನೇ ನೈಟು ಜಲ್ದಿನೇ ಮಕ್ಕೊಂಡು ಮುಂಜಾನೆ ಜಲ್ದಿನೇ ಏಳತ್ತೇಳು. ಇನ್ನು ನನಗೆ ಅವತ್ತು ಹೆಂಗೆ ಭೀ ಹಾಲಿಡೇ ಇತ್ತಲ್ವ ಮಂಡೇ ದಿನ ಸ್ಕೂಲು. ಹಾಗಾಗಿ ನಮ್ಮ ಅಮ್ಮು ಮತ್ತು ನಮ್ಮ ಮನೆಯವರು ಇನ್ನೂ ಮಕ್ಕೊಂಡಾರ. ನಾವೇ ಮಕ್ಕೊಂಡಿದ್ದ. ಬಟ್ ಜಾನು ಎದ್ದು ನನಗೆ ಒಂದು ಎರಡು ಹೊಡ್ದು ಎಬ್ಬಿಸಿ ಮಮ್ಮಿ ಮಮ್ಮ ಸ್ಟಾರ್ಟ್ ಮಾಡಿವಳು. ಹಾಗಾಗಿ ಇನ್ನು ಎದ್ದು ನಾನು ಮತ್ತು ಫ್ರೆಶ್ ಅಪ್ ಅದು ಆಗಿ ಇನ್ನು ಆಕಿಗೆ ತಿಲ್ಲಕ್ಕದು ಕೊಟ್ಟಿನಿ. ಅಂದ್ರೆ ಡ್ರೈ ಫ್ರೂಟ್ಸು ಮತ್ತು ಒಂದು ಬನಾನ ಅದು ಕೊಟ್ಟಿದ್ದ ತಿಂದಾಳ. ಇನ್ನು ಟಿಫಿನ್ ಏನೂ ಮಾಡಿಲ್ಲ ನಾನು ಇವತ್ತು. ಬನಾನ ಮತ್ತು ಡ್ರೈ ಫ್ರೂಟ್ಸು ಅದು ತೊಗೊಂಡು ತಿಂದಾಳ. ತಿಂದ ಮೇಲೆ ಇನ್ನು ಆಲ್ಮೋಸ್ಟ್ ಇಲ್ಲಿ ಬಂದು ಕುಂತು ತಿಲ್ಲತ್ತಳ ನೋಡ್ಲತ್ತಿರಲ್ವ. ಇನ್ನು ಆಕೆ ಆ ಕಡೆ ತಿಂಬತನ ನಾನು ಮತ್ತು ಸುಮ್ಮನೆ ಜಲ್ದಿ ಎದ್ದೀನಲ್ವ. ಆದರೂ ಕೂಡ ಈ ಕಡೆ ಕೆಲಸ ಭೀ ಅಡ್ಗೆ ಕೆಲಸ ಮಾಡಿದ್ರಾಯ್ತಂತ ಮಾಡ್ಲತ್ತೀನಿ. ಯಾಕಂದ್ರೆ ಹಿಂಗೆ ಆಗ್ಲತ್ತದ. ಟಿಫಿನ್ ಮಾಡ್ದೆ ಅಂದ್ರೆ ಮತ್ತು ಟಿಫಿನ್ ಮಾಡಬೇಕು, ನಾವು ಸಾಮಾನೆಲ್ಲ ತೊಳ್ಕೊಂಡು ಮತ್ತು ಲಂಚ್ ಮಾಡಬೇಕು. ಹಿಂಗೆ ಆಗ್ಲತ್ತದ ಅಂತಂದು ಇವತ್ತು ಟಿಫಿನ್ ಇಲ್ಲ ಏನಿಲ್ಲ, ಡೈರೆಕ್ಟು ಲಂಚೇ ಪ್ರಿಪೇರ್ ಮಾಡ್ಲತ್ತೀನಿ. ಇನ್ನು ಬೇಕಂದ್ರೆ ನಮ್ಮ ಮನೆಯವ್ರಿಗೆ ಮತ್ತು ಎದ್ದ ಮೇಲೆ ಚಹಾ ಅದು ಏನಾರ ಮಾಡ್ಕೊಡಮ್ಮಂತಂದು ಈ ಥರ ಟಿಫಿನು ಅದು ಏನಾರ ಇಲ್ದೋಯ್ತು ಅಂದ್ರೆ ಅವರಿಗೆ ಚಹಾ ಮಾಡಿಕೊಡ್ತೀನಿ. ಅವರು ಅಷ್ಟೊಂದು ಬೇರೆದೇನು ತಿಂಬಲ್ಲ. ನಾವಾದ್ರೆ ಜಾನು ಅಮ್ಮು ನಾನು ಆದ್ರೆ ಓಟ್ಸರ ಮಾಡ್ಕೋತೀವಿ, ಇಲ್ಲ ರಾಗಿ ಅಂಬ್ಲಿಯಾರ ಮಾಡ್ಕೋತೀವಿ, ಏನಾರ ಒಂದೊಂದು ಮಾಡ್ಕೊಂಡು ತಿಂತೀವಿ. ಬಟ್ ಅವ್ರು ಅಷ್ಟೊಂದು ರಾಗಿ ಅಂಬ್ಲಿ ಅದು ಇದು ತಿಂಬಲ್ಲ. ತಿಂತಿರು ಫಸ್ಟು, ಈಗೀಗಂತೂ ಯಾಕೋ ತಿಂಬಲಾಗ್ಯಾರ. ಹಾಗಾಗಿ ಅವ್ರಿಗೆ ಚಹಾ ಮಾಡಿಕೊಡ್ತೀನಿ. ನಾನು ಬಿಸ್ಕಿಟು ತೋಸು ಅದು ಏನಾರ ಇದು ಅಂದ್ರೆ ತೊಗೊಂಡು ತಿಂತಾರೆ ಅವರು. ಹಾಗಾಗಿ ನಾನು ಈ ಕಡೆ ಅಡ್ಗೆ ಕೆಲಸ ಎಲ್ಲ ಮಾಡ್ಲತ್ತೀನಿ. ನಿನ್ನೆ ನೈಟು ಬೆಂಡೆಕಾಯ್ದು ತೋರಿಸಿನಲ್ವ ಹಾಳಾಗ್ಯವಂತ. ಅದ್ರೊಳಗೆ ಸ್ವಲ್ಪ ನೈಟು ಖರಾಬಾಗ್ಯವಂತ ತೆಗ್ದೀನಿ. ಮತ್ತು ಹಾಗೆ ಖುಲ್ಲಾ ಪ್ಲೇಟ್ನಾಗೆ ಹಾಕಿಟ್ಟಿದ್ದ. ನಮ್ಮ ಮುಂಜಾನೆ ಅಡುಗೆ ಇನ್ನೂ ಅರ್ಧದಾಗಿಂದೆ ಮತ್ತು ಇನ್ನೊಂದು ಸ್ವಲ್ಪ ಖರಾಬಾಗ್ಯವು. ಇನ್ನು ಅದ್ರಾಗೆಲ್ಲ ಆರಿಸ್ಕೊಂಡು ಇನ್ನು ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಒಂದು ಅರ್ಧ ಕೆ ಜಿ ತಂದಿದ್ದೇವಲ್ವ, ಅರ್ಧ ಕೆ ಜಿದಾಗ ಪಾವು ಕೆ ಜಿ ಅಷ್ಟೇ ಉಳಿದಿದ್ದು. ಇನ್ನು ಅವು ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಇನ್ನು ಒಂದು ಕಡೆ ನಾನು ಬ್ಯಾಳೆ ಕುದಿಲಕ್ಕೆ ಇಟ್ಟೀನಿ. ಇವತ್ತಂದ್ರೆ ಟೊಮಾಟ ಪಪ್ಪು ಮಾಡಮ್ಮಂತಂದು. ಅಂದ್ರೆ ಬ್ಯಾಳೆ ಕಮ್ಮಿ ಟೊಮಾಟ ಜಾಸ್ತಿ ಹಾಕಿ ಪಪ್ಪು ಮಾಡಮ್ಮಂತಂದು. ಇನ್ನು ಇದಂತೂ ಸೂಪರ್ ಟೇಸ್ಟ್ ಆಯ್ತದ. ಇನ್ನು ನಮ್ಮ ಮನೆಗೆಲ್ಲ ಇಷ್ಟ. ಇನ್ನು ಇವತ್ತಂತೂ ಅಂದ್ರೆ ಮಂಡೇ ದಿನ ಮಾಡಿದ ಅಡುಗೆ ಫುಲ್ಲು ಖಾಲಿಯಾಗಿತ್ತು. ಪಪ್ಪು ಮಕ್ಕಳಿಗೆ ಭೀ ಇಷ್ಟ ಆಗಿತ್ತು. ಹಾಗಾಗಿ ಇನ್ನು ಮಾವಿನಕಾಯಿ ಹಾಕಿ ಭೀ ಮಾಡ್ಬೋದು. ನಾನು ಸ್ವಲ್ಪ ಹುಂಚಿಕಾಯಿ ಹಾಕಿ ನೆನಿಕ್ಕಿನಿ. ಯಾಕಂದ್ರೆ ಮಾವಿನಕಾಯಿ ಇದ್ದಿಲ್ಲ, ಕಲಸಾಗಿವು. ಹಾಗಾಗಿ ಹುಂಚಿಕಾಯಿ ನೆನಿಟ್ಟೀನಿ. ಇನ್ನು ಈ ಕಡೆ ಒಂದು ಕಡೆ ಕುಕ್ಕರ್ ಇಟ್ಟಿದ್ಮೇಲೆ ಬ್ಯಾಳೆ ಕುದಿಲಕ್ಕೆ ಇಟ್ಟಿದ್ಮೇಲೆ ಈ ಕಡೆ ನಾನು ಬೆಂಡೆಕಾಯಿ ಕೊಯ್ದಿನಲ್ವ, ಅದು ಪಲ್ಯ ಮಾಡಮ್ಮಂತಂದು. ಆ್ಯಕ್ಚುಲಿ ಸ್ವಲ್ಪ ಇತ್ತಲ್ವ, ಅದ್ರ ಸಲಕ್ಕೆ ನಾನು ಬ್ಯಾಳೆ ಮಾಡ್ಲತ್ತೀನಿ. ಇಲ್ಲದ್ರೆ ಬೆಂಡೆಕಾಯಿ ಫುಲ್ ಅರ್ಧ ಕಿಲೋ ಇತ್ತು ಅಂದ್ರೆ ಅದೇ ಬೆಂಡೆಕಾಯಿ ಪಲ್ಯ ಒಂದೇ ಸಾಕಾಯ್ತದ. ಯಾಕಂದ್ರೆ ಒಂದು ಟೈಮಿಗೆ ಒಂದು ಅರ್ಧ ಕಿಲೋ ನಮ್ಗೆ ಸಾಕಾಯ್ತದ. ಅಂದ್ರೆ ಒಂದು ಟೈಮಿಗೆ ಅಂತಿಲ್ಲ, ಅರ್ಧ ಕಿಲೋ ನಮ್ಗೆ 2 ಟೈಮ್ಸ್ ಆಯ್ತದ. ಅಂದ್ರೆ ಮಾರ್ನಿಂಗ್ ಆಯ್ತದ, ಈವ್ನಿಂಗ್ ಇನ್ನೊಬ್ರು ಊಟ ಮಾಡ್ಬೋದು. ಆ ಥರ ಆಯ್ತದ. ಅರ್ಧ ಕಿಲೋ ಬೆಂಡೆಕಾಯಿ ಅಲ್ಲಿ ಏನೇ ಅಲ್ಲಿ ತರಕಾರಿ ಒಟ್ಟು ಅರ್ಧ ಕಿಲೋ ತರ್ತಾರೆ. ಅರ್ಧ ಕಿಲೋ ನಮ್ಗೆ 2 ಟೈಮ್ಸ್ ಆಯ್ತವ ಒಂದೊಂದು. ಹಾಗಾಗಿ ಇನ್ನು ನಾನು ಈ ಕಡೆ ಎಲ್ಲ ಬೆಂಡೆಕಾಯಿ ತೊಗೊಂಡು ಫ್ರೈ ಮಾಡ್ಲತ್ತೀನಿ. ಫಸ್ಟು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಇನ್ನು ಜಾನು ಜಲ್ದಿನೇ ಎದ್ದಿಳಲ್ವ. ಇನ್ನು ಅಮ್ಮು ನಮ್ಮ ಮನೆಯವ್ರು ಎದ್ದಿಲ್ಲ ಅಂತ ಹೇಳಿನಲ್ವ, ಅವ್ರು ಎದ್ದಿದ್ದಿಲ್ಲ. ಏನಾಕಿ ಜಲ್ದಿ ಎದ್ದು ಬ್ರಷ್ ಅದು ಮಾಡಿಳು. ಬ್ರಷ್ ಅದು ಮಾಡಿದ್ಮೇಲೆ ಎಲ್ಲ ತಿಲ್ಲ ಕೊಟ್ಟಿದ್ದಲ್ವ. ಈಗ ಬ್ರಷ್ ಎಲ್ಲ ಆಗ್ಯದ, ಈಗ ಸ್ನಾನ ಮಾಡ್ತೀನಿ ಅಂತಂದು ಅಂಗಿ ಕಳಿಲತ್ತಿಳು. ಬೇಡ ಕಳಿಬೇಡ ಏನಿಲ್ಲ ಅಂತಂದ್ರು ಭೀ ಕೇಳಲಾಗಿಳು. ಹಾಗಾಗಿ ನಾನು ತಲೆಯದು ಬಡ್ಕೊಲತ್ತಿದ್ದ. ಒಂದು ಸರ್ತಿ ಹೇಳೋರು ಅಸ್ಸಲು ಕೇಳಲಾಗ್ಯಾಳ. ಕೆಲಸ ಎಲ್ಲ ಓಕೆ, ಬಟ್ ಹೇಳಿದ ಮಾತಂತೂ ಒಂದು ಮಾತು ಕೇಳಲಳು. ಆಕಿಂದೇ ಜಿದ್ದು ಮಾಡ್ತಾಳೆ. ಹಾಗಾಗಿ ತಲೆ ಬಡ್ಕೋತೀನಿ ಒಂದೊಂದು ಸರ್ತಿ ಆಕಿಗೆ ಮಾಡೋದು ನೋಡಿ. ಸಾಕಾಯ್ತದ ಬಳ್ಕೊಂಬದ್ರಾಗ. ಇನ್ನು ಮೆಲ್ಲಗೆ ಹೇಳಿದ್ರಂತೂ ಅಸ್ಸಲೇ ಕೇಳಲಳು. ಸ್ವಲ್ಪ ಗಚ್ಚಿ ಹೇಳೋರು ಭೀ ಕೇಳಲಳು ಈಕಿ. ಇನ್ನು ಅಮ್ಮಗೆ ಹಚ್ಚಿ ಹೇಳ್ದ ಸಿಟ್ಟಿಗೆ ಬಂದ ಅಂದರೂ ಕೇಳ್ತಾಳೆ. ಬಟ್ ಜಾನು ಕೇಳಲಳು. ಆಖರಿ ಕಡೆ ನಾನು ಆಕಿನ ಬಲ್ಲಿ ಹೋಗಿ ಅಂಜಿಸೂರೇ ಇಲ್ಲ ಗಚ್ಚಿ ಇದು ಮಾಡೂರೇ ಹೇಳೂರೇ ಕೇಳ್ತಾಳೆ. ಇಲ್ಲದ್ರೆ ಅಲ್ಲಿ ತನಕ ಕೇಳಲಳು. ಇನ್ನು ಮೈ ತೊಗೋತೀನಿ ಅಂದ್ರೆ ಆಕಿಗೆ ಹೆಂಗೋ ಸಮಾಧಾನ ಮಾಡಿ ಹಾಗೆ ಬೇಡ ಅಂದಿ ಸಲುವಾಗಿ ಹಾಗೆ ಬಿಟ್ಬಿಟ್ಟಳು. ಇಲ್ಲದ್ರೆ ಡ್ರೆಸ್ ಪೂರ್ತಿ ಕಳ್ದಾಳ. ಅದೆಲ್ಲ ಮತ್ತೆ ಹಾಕ್ಬಿಟ್ಟು ಇನ್ನು ಎಲ್ಲ ಹೇಳಿ ಇನ್ನು ಕೆಲಸ ಅದ. ಅದೆಲ್ಲ ನನ್ನ ಕೆಲಸ ಅಡುಗೆ ಎಲ್ಲ ಮಾಡಿದ್ಮೇಲೆ ತೊಳಿತೀನಿ ಅಂತಂದಕ್ಕೆ ಈಗ ಸಮಾಧಾನ ಮಾಡೀನಿ.
ಇನ್ನು ಆ ಕಡೆ ಅಕ್ಕಿಗೆಲ್ಲ ಹೇಳ್ಕೊಟ್ಟಿದ್ಮೇಲೆ ಇನ್ನು ನಾನು ಈ ಕಡೆ ಒಂದು ಕಡೆ ಅನ್ನಕ್ಕೆ ಇಟ್ಟೀನಿ. ಅನ್ನ ಹಾಗೆ ಒಂದು ಕಡೆ ಬ್ಯಾಳೆ, ಒಂದು ಕಡೆ ಪಲ್ಯ, ಇನ್ನೊಂದು ಕಡೆ ಅನ್ನ ಮಾಡಮಿ ಅಂತಂದು ಇನ್ನು ಆ ಕಡೆ ಅನ್ನಕ್ಕೆಲ್ಲ ಇಟ್ಟು ಇನ್ನು ಈ ಕಡೆ ನಾನು ಬೆಂಡೆಕಾಯಿ ಹುರ್ಕೊಂಡಿನಲ್ವ, ಬೆಂಡೆಕಾಯಿ ಪಲ್ಯ ಮಾಡ್ಲತ್ತೀನಿ. ಒಂದ್ರ ಬೆನ್ನು ಒಂದು ಮಾಡ್ಕೊಂಡಂದ್ರೆ ಆಗೋಯ್ತದ. ಯಾಕಂದ್ರೆ ಜಲ್ದಿ ಎದ್ದಿದ್ದ ದಿನ ನಾನು ಜಲ್ದಿ ಕೆಲಸ ಮಾಡ್ಕೋತೀನಿ, ಅಡುಗೆ ಕೆಲಸ. ಯಾಕಂದ್ರೆ ಈ ಸಮ್ಮರ್ದಾಗಂತೂ ಕಿಚನ್ದಾಗ ನಿಂದ್ರಬೇಕಂದ್ರೆ ಯಪ್ಪ ಸಾಕಾಗೋಯ್ತದ. ಹಂಗೆ ಅದಕ್ಕಾಗಿ ನಾನು ಜಲ್ದಿನೇ ಒಂದೊಂದು ದಿನ ಜಲ್ದಿ ಎದ್ದ ಅಂದ್ರೆ ಜಲ್ದಿ ಮಾಡ್ತೀನಿ. ಇನ್ನು ಅಮ್ಮನ ಸ್ಕೂಲು ಹಾಲಿಡೇ ಬರತನ ಅಂತೂ ನನಗೆ ಇದೇ ಕೆಲಸ ಇರ್ತದೆ. ಇಲ್ಲಾಂದ್ರೆ ಸ್ವಲ್ಪ ಹಾಲಿಡೇ ಬಂತು ಅಂದ್ರೆ ಸ್ವಲ್ಪ ಜಾಸ್ತಿ ಮಾರ್ನಿಂಗಲ್ಲಿ ಏಳೋಕ್ಕಾಗಲ್ಲಾಗ್ಯದ. ಹಾಗಾಗಿ ಈಗ ಸ್ಕೂಲ್ ಆದಂತೆ ಜಲ್ದಿ ಎದ್ದು ಮಾಡಬೇಕಲ್ಲತ್ತದ. ಸ್ವಲ್ಪ ಹಾಲಿಡೇ ಬಂತು ಅಂದ್ರೆ ನಾನು ಸ್ವಲ್ಪ ಫ್ರೀ ಆಯ್ತೀನಿ, ಮೈಂಡು ಎಲ್ಲ ಫ್ರೀ ಆಯ್ತದ. ಇನ್ನು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ಬೋದು ಅದ್ರ ಸಲುವಾಗಿ. ಯಾಕಂದ್ರೆ ನಿದ್ದೆ ಇಲ್ಲದ್ರೆ ನನಗಂತೂ ಇರ್ಲಿಕ್ಕಾಗಲ್ಲ. ಜಲ್ದಿನೇ ನಿದ್ದೆ ಅಂದ್ರೆ ಜಾಸ್ತಿ ಹೆಲ್ತಿಗೆ ನಿದ್ದೆ ಎಷ್ಟು ಮಾಡ್ರೋ ಅಷ್ಟು ಚೆಂದ. ಬಟ್ ಈ ಸಮ್ಮರ್ದಾಗಂತೂ ಊಟ ಮಾಡೋದು ಮಕ್ಕೋಬೋದು ಹಂಗೆ ಅಲ್ಲತ್ತದ. ಬಟ್ ನಿದ್ದೆ ಭೀ ಜಾಸ್ತಿ ಹೊಂಟದ. ಅದ್ರ ಸಲುವಾಗಿ ನಾನು ಜಲ್ದಿ ಎಲ್ಲ ಕೆಲಸ ಮಾಡ್ಕೊಂಡ್ರೆ ಆಯ್ತಂತಂದ್ರೆ ಇವತ್ತು ಜಲ್ದಿ ಎದ್ದೀನಲ್ವ, ಅದು ನಮ್ಮ ಜಾನುನ ಕಾಲಾಗ ಜಲ್ದಿ ಎದ್ದೀನಿ. ಹಾಗಾಗಿ ಜಲ್ದಿ ಅಡುಗೆ ಮಾಡ್ಕೋಬೇಕಂತಂದು ಮಾಡ್ಕೊಳತ್ತೀನಿ. ಇನ್ನು ಒಂದು ಕಡೆ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿ ಆಲ್ರೆಡಿ 3 ವಿಸಿಲ್ ಆಗಿವು. ಬ್ಯಾಳೆ ಕುದ್ದದೇನಂತಂದು ಎಲ್ಲ ಕುಕ್ಕರ್ ವಿಸಿಲ್ ತೆಗಿಲತ್ತೀನಿ. ಅಷ್ಟು ತಾರಿಲ್ಲ, ಯಾಕಂದ್ರೆ ಜಲ್ದಿ ಮಾಡ್ರೆ ಆಗೋಯ್ತು. ಇನ್ನು ನಮ್ಮ ಮನೆಯವ್ರು ಹೇಳತ್ತಾನ ಅಂತಂದು ಆ್ಯಕ್ಚುಲಿ ನಾನು ಎದ್ದು ಅಡುಗೆ ಮಾಡಿದ್ದು ಗೊತ್ತಿಲ್ಲ, ಅಡುಗೆ ಎಲ್ಲ ರೆಡಿ ಆಗಿದ್ದು ಗೊತ್ತಿಲ್ಲ ಅವ್ರಿಗೆ. ಎಲ್ಲ ಆಗಿದ್ಮೇಲೆ ಅವ್ರು ಕೇಳತ್ತಿರು ಏನು ಮಾಡಿದಿ ಮುಂಜಾನೆ ಜಲ್ದಿನೇ ಎದ್ದು ಅಂತಂದು. ಬಟ್ ಅವ್ರಿಗೆ ಗೊತ್ತಿಲ್ಲ, ಇನ್ನು ನಾನು ಏನೂ ಹೇಳಿದಿಲ್ಲ. ಅಡುಗೆ ಆಗಿ 11 ಗಂಟೆಗೆ ಆಗತನ ನಾನು ಏನೂ ಹೇಳಿದಿಲ್ಲ ಇನ್ನು ಅಡುಗೆ ಆಗ್ಯದಂತ. ಒಂದೊಂದು ದಿನ ಹೇಳಲ್ಲ, ಏನಿಲ್ಲ, ಡೈರೆಕ್ಟು ಅಡುಗೆ ಆಗಿದ್ಮೇಲೆ ಊಟ ಮಾಡಂಬರ್ರಿ ಅಂತ ಅಷ್ಟೇ ಕೇಳ್ತೀನಿ. ಟೈಮ್ ಆಗೋದು ಅವಾಗ ಗೊತ್ತಾಯ್ತದ ಅವ್ರಿಗೆ ಇವತ್ತು ಅಡುಗೆ ಆಗ್ಯದ ಅಂತಂದು. ಈ ಥರ ಇರ್ತದ ಒಂದೊಂದು ದಿನ. ಇನ್ನು ಈ ಕಡೆ ನೋಡಿದಾಗ ಬ್ಯಾಳೆ ಇನ್ನೊಂದು ಸ್ವಲ್ಪ ಕುದಿಯೋದಿತ್ತು, ಒಂದು ವಿಸಿಲ್ ಆಗಿ ಆಗೋದಿತ್ತು. ಯಾಕಂದ್ರೆ ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿನಲ್ವ, ನೀರು ಉಕ್ಕಿ ಸಲುವಾಗಿ ಅದು ಕುದ್ದಿಲ್ಲ. ಹಾಗಾಗಿ ಮತ್ತು ಇದಕ್ಕೆ ಖಾರ, ಉಪ್ಪು, ಅರಿಶಿಣ ಹಾಕಿ ಕುದಿಸ್ಲಕ್ಕೆ ಇಟ್ರೆ ಆಯ್ತಂತ. ಇನ್ನು ಒಂದು ವಿಸಿಲ್ ಬರತನ ಕುದಿಲಕ್ಕೆ ಇಟ್ರೆ ಆಯ್ತಂತ ಇನ್ನು ಖಾರ, ಉಪ್ಪು, ಅರಿಶಿಣ ಎಲ್ಲ ಹಾಕಿ ಇಟ್ಟೀನಿ ಕುದಿಲಕ್ಕ. ಇನ್ನು ಈ ಕಡೆ ಬೆಂಡೆಕಾಯಿ ಫ್ರೈ ಅದು ಆಗ್ಯದ ಇಲ್ಲ ಅಂದ್ರೆ ಖಾರ, ಉಪ್ಪು ಎಲ್ಲ ಹಾಕಿನಲ್ವ, ಎಲ್ಲ ಚೆಂದಾಗ ಫ್ರೈ ಆಗ್ಯದ ಇಲ್ಲ ಅಂತ ನೋಡತ್ತೀನಿ. ಅದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟಿನಿ. ಇನ್ನು ಆ ಕಡೆ ಎಲ್ಲ ಅನ್ನ, ಪಲ್ಯ ಮತ್ತು ಬ್ಯಾಳೆ ಅದು ಕುದಿಯತನ ನಾನು ಈ ಕಡೆ ಎಲ್ಲ ಹೋಗಿ ಹೊರಗೆ ಹೋಗಿ ಕರಿಬೇವು ಅದು ತೊಗೊಂಡು ಬಂದೀನಿ. ಮತ್ತು ಹಂಗೆ ಫ್ರಿಜ್ನಾಗಿಂದು ಕೊತ್ತಂಬರಿ ಅದು ತೆಗಿಲತ್ತೀನಿ. ಯಾಕಂದ್ರೆ ರಾತ್ರಿ ನಾನು ಪುಂಡಿ ಪಲ್ಯ, ಕೊತ್ತಂಬರಿ ಅದೆಲ್ಲ ಡೈರೆಕ್ಟ್ ಕವರ್ನಾಗ ಹಾಕಿಬಿಟ್ಟೀನಿ. ಇನ್ನು ಅದೆಲ್ಲ ಕಟ್ ಮಾಡಬೇಕು. ಇನ್ನು ಪುದೀನ ಸಾರಿ ಕೊತ್ತಂಬರಿ ಜಲ್ದಿ ಹಾಳಾಗ್ಲತ್ತದ. ಯಾಕಂದ್ರೆ ಸಮ್ಮರ್ ಅದಲ್ವ, ಎಲ್ಲ ಜಲ್ದಿ ಹಾಳಾಗ್ಲತ್ತವ. ಇನ್ನು ಕೊತ್ತಂಬರಿ ನಾನು ಒಂದು ಡಬ್ಬದಾಗ ಹಾಕಿಡ್ತೀನಿ. ಹಿಂದಿಂದೆಲ್ಲ ದಂಟು ತೆಗ್ದು ಕಟ್ ಮಾಡಿ ಡೈರೆಕ್ಟು ಡಬ್ಬದಾಗ ಹಾಕಿ ಇಟ್ಬಿಡ್ತೀನಿ. ಇನ್ನು ಡಬ್ಬಿದಾಗ ಹಾಕಿಟ್ರು ಭೀ ಹಾಳಾಗ್ಲತ್ತದ. ಅದ್ರ ಸಲಕ್ಕೆ ಕವರ್ನಾಗೆ ಇಟ್ಟೀನಿ. ನೋಡಬೇಕು ಅದು ಹೆಂಗಾರ ಮಾಡಿ ಸರ್ತಿ ಜಾಸ್ತಿ ದಿನ ಹೋಗಪ್ಲೆ ಮಾಡಬೇಕು. ಯಾಕಂದ್ರೆ ಡಬ್ಬೆ ಹಾಕಿಟ್ರೆ ನೀರು ಬಿಟ್ಟು ಅದು ಹಾಳಾಗ್ಲತ್ತದ. ಅದ್ರ ಸಲುವಾಗಿ ಇನ್ನು ಈ ಕಡೆಲ್ಲ ನಾನು ಬ್ಯಾಳಿಗೆ ಮತ್ತು ಪಲ್ಯಕ್ಕೆಲ್ಲ ಕೊತ್ತಂಬರಿ ಅದು ಕಟ್ ಮಾಡ್ಕೊಂಡೀನಿ. ಒಂದು ಕಡೆ ಪಲ್ಯ ಫ್ರೈ ಆಗ್ಲತ್ತದ, ಇನ್ನೊಂದು ಕಡೆ ಅನ್ನ ಮಾಡ್ಲತ್ತೀನಿ, ಇನ್ನೊಂದು ಕಡೆ ಬ್ಯಾಳೆ ಕುದಿಲತ್ತದ. ಇಷ್ಟೆಲ್ಲ ಕೆಲಸ ಅದ. ಮತ್ತು ಈ ಕಡೆ ಆಲ್ರೆಡಿ ನಾನು ನೀರದು ಬಂದಿವು ಅಡುಗೆ ಮಾಡೋಕೆ ಮತ್ತು ಕುಡಿಲಕ್ಕ ನೀರೆಲ್ಲ ತುಂಬಿಟ್ಕೊಂಡೀನಿ. ಮುಂಜಾನೆ ಎದ್ರಾಯ್ತು ಫುಲ್ ಕೆಲಸ ಇರ್ತದಲ್ವ. ಅದ್ರಾಗೂ ನಾನು ಇವತ್ತು ಜಲ್ದಿ ಎದ್ದೀನಲ್ವ, ಫಸ್ಟ್ ಅಡುಗೆ ಕೆಲಸ ಮುಗಿಸ್ಕೊಂಡ್ರೆ ಆಯ್ತಂತಂದು ಮಾಡ್ಲತ್ತೀನಿ. ಇನ್ನು ಇಲ್ಲಿ ನಾನು ಫಸ್ಟ್ ಡಬ್ಬೆಗೆ ಅಂದಿನಲ್ವ, ಡಬ್ಬೆಗೆ ಹಾಕಿಡ್ತೀನಂತ ನೋಡಮಿ, ಡಬ್ಬೆಗೆ ತೆಗ್ದಿಡಮಿ ಅಂತಂದು ತೆಗ್ಲತ್ತಿದ. ಬಟ್ ಮತ್ತು ಹಾಳಾಗ್ಲತ್ತದ ಅಂತ ತಲೆಗೆ ಬಂತು. ಅದ್ರ ಸಲುವಾಗಿ ನಾನು ಮತ್ತು ಇಡಲೋದ ಹಾಗೆ ಒಯ್ದು ಫ್ರಿಜ್ನಾಗ ಇಟ್ಬಿಡ್ತೀನಿ ಕವರು. ಇನ್ನು ಮತ್ತು ಇದಕ್ಕೆಲ್ಲ ಕೆಲಸ ಮಾಡ್ಕೊಂಬತ್ತ ನನ್ನ ಜಾನು ಅಮ್ಮು ಭೀ ಎದ್ದಿಳು. ಅಂದ್ರೆ ಜಾನು ಎದ್ದುಳು ಅಂದ್ರೆ ಕಂಪಲ್ಸರಿ ಅಮ್ಮಗೆ ಎಬ್ಬಿಸ್ತಾಳೆ. ಯಾಕಂದ್ರೆ ಆಕೆ ಒಬ್ಬಾಕಿ ಎದ್ದುಳು ಅಂದ್ರೆ ಮನಸ್ಸು ಬರಲ್ದು. ಹಾಗಾಗಿ ಆಕೆ ಎಲ್ಲ ಆ ಕಡೆ ಕೆಲಸ ಅದು ಅಂದ್ರೆ ಇಬ್ಬರು ಆಟ ಆಡ್ಲತ್ತಿರು. ಇನ್ನು ನಮ್ಮ ಮನೆಯವ್ರಿಗೆ ಡಿಸ್ಟರ್ಬ್ ಮಾಡ್ತಾರೆ ಕಂಪಲ್ಸರಿ. ಯಾಕಂದ್ರೆ ಅಲ್ಲೇ ಅಲ್ವಾ ಅಲ್ಲೇ ಆಟ ಆಡೋದು. ಹಾಗಾಗಿ ಅವರಿಗೆಲ್ಲ ಡಿಸ್ಟರ್ಬ್ ಮಾಡ್ಲತ್ತಿರು. ಇನ್ನು ಅವ್ರು ಭೀ ಹಾಲಿಡೇ ಅದಲ್ವ, ಹಾಗಾಗಿ ಅವ್ರು ಭೀ ಮಕ್ಕೊಲ್ಲಂತ ನಾನು ಇನ್ನು ಎಬ್ಸಿಲ್ಲ ಇನ್ನಲ್ಲೇ ಹಿಂಗೆ ಭೀ ಅಂತಂದು. ಇನ್ನು ಆ ಕಡೆಯವರೆಲ್ಲ ಆಟ ಆಡೋಕೊತ ಇದ್ದರು. ನಾನು ಇಲ್ಲಿ ಎಲ್ಲ ಬೆಂಡೆಕಾಯಿ ಪಲ್ಯ ಆಯಿತು, ಬೆಂಡೆಕಾಯಿ ಪಲ್ಯ ಅದು ಎಲ್ಲ ತೆಗೆದು ಒಂದು ಬಟ್ಲಾಗ ತೆಗೆದು ಇಟ್ಕೊಂಡಿನಿ. ಯಾಕಂದ್ರೆ ಸ್ವಲ್ಪ ಇತ್ತಲ್ವ, ಹಾಗಾಗಿ ಆ್ಯಕ್ಚುಲಿ ನಾನು ಬೆಂಡೆಕಾಯಿ ಪಲ್ಯಕ್ಕೆ ಫ್ರೈ ಮಾಡ್ಬೇಕಂತಿದ್ದ. ಬಟ್ ಫ್ರೈ ಮಾಡೋರೆ ಅದು ಆಲ್ರೆಡಿ ಸ್ವಲ್ಪ ಅವ ಬೆಂಡೆಕಾಯಿ. ಇನ್ನು ಫ್ರೈ ಮಾಡ್ದಂದ್ರೆ ಅದು ಒಬ್ರಿಗೆ ಭೀ ಸಾಕಾಗಲ್ಲ ಅಂತೆ ನಾನು ಅದಷ್ಟೇ ಸ್ವಲ್ಪ ಪಲ್ಯ ಮಾಡೀನಿ, ಆಯ್ತದ ಸೈಡ್ ಡಿಶ್ ಅಂತಂದು. ಇನ್ನು ಈ ಕಡೆ ಅನ್ನ ಭೀ ಆಗಿತ್ತು, ಅನ್ನ ಜಾನ್ ಇಟ್ಟೀನಿ. ಇನ್ನು ಮತ್ತಂಗೆ ಬ್ಯಾಳೆ ಭೀ ಕುದ್ದದ. ಇನ್ನು ಕಡೆ ಎಲ್ಲ ಬ್ಯಾಳೆಗೆ ಬಗಾರ್ ಹಾಕೊಳಕ್ಕೆ ಇಟ್ಟು ನಾನು ಈ ಕಡೆ ಬ್ಯಾಳೆ ಅದು ಎಲ್ಲ ನೋಡಿ ಒರೆಸ್ಕೋಬೇಕು. ಹಾಗಾಗಿ ಇನ್ನು ಅದಕ್ಕೆಲ್ಲ ಬಗಾರ್ ಹಾಕೊಳಕ್ಕೆ ಮೆಣಸಿನ್ಕಾಯಿ ಅವೆಲ್ಲ ತೆಗೆದು ಇಟ್ಕೊಂಡೀನಿ.
ಇನ್ನು ಫುಲ್ಲು ಒಂದು ಅರ್ಧ ಕಿಲೋ ಹಂಗೆ ಮೆಣ್ಸಿನ್ಕಾಯಿ ತಂದು ಒಣಸಿಟ್ಕೊಂಡಿನಲ್ವ, ಕಂಪಲ್ಸರಿ ಅವೇ ಹಾಕ್ಲತ್ತೀನಿ ನಾನಂತೂ ಬಗಾರ್ಗೆ. ಇಲ್ಲಾಂದರೆ ಇದಕ್ಕಿಂತ ಮುಂಚೆ ನಾನು ಹಸಿಮೆಣ್ಸಿನ್ಕಾಯಿ ಉದ್ದುದ್ದು ಕಟ್ ಮಾಡಿ ಹಾಕ್ತಿದ್ದೆ, ಬಟ್ ಈಗ ಡೈರೆಕ್ಟ್ ಒಣ ಮೆಣ್ಸಿನ್ಕಾಯಿ ಹಾಕ್ಲತ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋರು ಭೀ ಟೇಸ್ಟ್ ಆಯ್ತದ, ಇದ್ರದ್ದು ಅಷ್ಟೊಂದು ಟೇಸ್ಟ್ ಆಗಲ್ಲ, ಖರೆ ಹಸಿಮೆಣ್ಸಿನ್ಕಾಯ್ದು ಟೇಸ್ಟ್ ಆಯ್ತದ. ಹಾಗಾಗಿ ಇನ್ನು ಇದು ಇರಲಿ, ಎಲ್ಲ ಸ್ವಲ್ಪ ಕಲರಾಗಿರ್ತದೆ ಅಂತಂದು ಒಣ ಮೆಣ್ಸಿನ್ಕಾಯಿ ಹಾಕ್ತೀನಿ ಅಷ್ಟೇ. ಇನ್ನು ಈ ಕಡೆ ಎಲ್ಲ ಬ್ಯಾಳೆ ಅದು ರುಬ್ಕೊಳತ್ತೀನಿ. ಸ್ವಲ್ಪ ಮ್ಯಾಶ್ ಮಾಡ್ಬೇಕಾಯ್ತದಲ್ವ, ಹೆಂಗೆ ಭೀ ನಾನು ಅಷ್ಟೊಂದು ತಿಳಿ ಏನು ಮಾಡ್ಲತ್ತಿಲ್ಲ, ಸ್ವಲ್ಪ ಗಟ್ಟಿನೇ ಮಾಡತ್ತೀನಿ. ಹಾಗಾಗಿ ಸ್ವಲ್ಪ ರುಬ್ಕೊಳತ್ತೀನಿ. ಇನ್ನು ಇದಕ್ಕೆಲ್ಲ ಏನೇನು ಬಗಾರ್ ಹೊಡಿಲಕ್ಕೆ ಬೇಕಲ್ವ ಅದೆಲ್ಲ ತೆಗೆದಿಟ್ಕೊಂಡೀನಿ ಒಂದೇ ಸರ್ತಿ. ಸ್ವಲ್ಪ ರುಬ್ಬೋ ಟೈಮಿಗೆ ಹಾಗೆ ಕೈ ಮೇಲೆ ಸಿಡಿತು, ಯಾಕಂದ್ರೆ ಫಾಸ್ಟ್ ಮಾಡ್ಬೇಕಂತಂದು ಮಾಡ್ಲತ್ತೀನಿ. ಯಾಕಂದ್ರೆ ಇನ್ನು ಬೇರೆ ಕೆಲಸ ಅದ, ಅಂದ್ರೆ ನಿನ್ನೆಲ್ಲ ಕಿರಾಣಿ ಸಾಮಾನು ತಂದಿದ್ದೇವಲ್ವ, ಅವೆಲ್ಲ ಅಂದ್ರೆ ನಿನ್ನೆ ಆಲ್ಮೋಸ್ಟ್ ಅಲ್ಲಿ ಜೋಡಿಸಿಟ್ಕೊಂಡಿನಿ. ಬಟ್ ಸ್ವಲ್ಪ ಎಲ್ಲ ತಂದಿದ್ಮೇಲೆ ಮತ್ತೆ ಇನ್ನೊಂದು ಸರ್ತಿ ಆಲ್ರೆಡಿ ಕಿಚನ್ ಪೂರ್ತಿ ಕ್ಲೀನ್ ಆಗೋಗ್ಯದ. ಇನ್ನು ಸ್ವಲ್ಪ ಮಾಡಗಳು ಅಂದರೆ ಸೆಲ್ಫು ಮತ್ತು ಡ್ರಾ ಇರ್ತದಲ್ವ, ಡ್ರೆಸ್ಸಿಂಗ್ ಟೇಬಲ್ದು ಅವೆಲ್ಲ ಕ್ಲೀನಿಂಗ್ ಮಾಡ್ಬೇಕಂತಂದು. ಯಾಕಂದ್ರೆ ಜಾಸ್ತಿ ದಿನವೇ ಆಗೋಯ್ತು. ಇನ್ನು ಡೈಲಿ ಏನಾಗ್ಲತ್ತದಂದ್ರೆ ತಡ ಮಾಡಿ ಹೇಳೋದು, ಇನ್ನು ಅದು ಕೆಲಸ, ಇನ್ನು ಟಿಫಿನ್ನು ಮತ್ತು ಲಂಚು ತೊಳೆದು ಬಳೆದು ಇದೇ ಕೆಲಸ ಆಗ್ಲತ್ತದ. ಹಾಗಾಗಿ ಬೇರೆ ಕೆಲಸ ಏನೂ ಮಾಡ್ಲಿಕ್ಕಾಗಲ್ಲಾಗ್ಯದ. ಇನ್ನು ನಾನು ಮತ್ತು ಇಬ್ಬರು ಅಮ್ಮಗೂ ಜಾನುಗೂ ಡ್ರೆಸ್ ಬೇರೆ ಹೊಲಿತೀನಿ, ಕಟ್ ಮಾಡೀನಿ. ಅದ್ರದ್ದು ಕೆಲಸ ನಡೆದದಂದ್ರೆ ಸ್ವಲ್ಪ ಟೈಮ್ ಸಿಕ್ತು ಅಂದ್ರೆ ಅದ್ರ ಮೇಲೆ ಕೂಡ್ತೀನಿ, ಅಂದ್ರೆ ಕಂಟಿನ್ಯೂ ಕೂಡ್ಲಕ್ಕಂತೂ ಆಗಲ್ಲಾಗ್ಯದ. ಯಾಕಂದ್ರೆ ಅಮ್ಮನ ಎಕ್ಸಾಮ್ ನಡೆದವ. ಹಾಗಾಗಿ ಇನ್ನು ಸ್ವಲ್ಪ ಆಕಿ ಬರತನ ಇದೆಲ್ಲ ಕೆಲಸ ಮಾಡ್ಕೋತೀನಿ. ಆಕಿ ಬರೋದು ಇನ್ನು ಊಟ ಅದು ಮಾಡಿ ಆಕಿಗೆ ಸ್ವಲ್ಪ ಮಂಗಿಸ್ಬಿಟ್ಟು ಬಟ್ಟೆ ಹೊಲ್ಕೋತೀನಿ. ಇನ್ನು ಆಮೇಲೆ ಎಬ್ಸ್ಮೇಲೆ ಮತ್ತು ಏನಾರ ಸ್ನ್ಯಾಕ್ಸ್ ಕೊಟ್ಟು ಆಕಿಗೆ ಓದಿಸ್ಬೇಕಲ್ವ, ಅದು ಎಲ್ಲ ಕೆಲಸ ನಡೆದದ. ಹಾಗಾಗಿ ಜಲ್ದಿ ಮಾಡ್ಕೊಂಡ್ರಾಯ್ತು ಇವತ್ತು ಅಂತಂದು ಬೇರೆ ಕೆಲಸ ಮಾಡ್ಕೊಳಕ್ಕಾಗಲ್ಲಾಗ್ಯದ. ಹಾಗಾಗಿ ಅವೆಲ್ಲ ಮಾಡತ್ತೀನಿ. ಇನ್ನು ನಾ ಇಬ್ಬರು ಮಕ್ಕಳಿಗೆ ಏನೇನು ಡ್ರೆಸ್ ಹೊಲ್ದೀನಿ ಅಂತ ನಿಮ್ಗೆ ಇನ್ನೊಂದು ವೀಡಿಯೋದಾಗ ತೋರಿಸ್ತೀನಿ. ಇನ್ನು ಅವೆಲ್ಲ ನೋಡಿ ಹ್ಯಾಂಗಾಗ್ಯಾವ ಹೆಂಗಿಲ್ಲ ಅಂತ ನನಗೆ ಕಮೆಂಟ್ ಮಾಡಿರಿ, ಓಕೆನಾ. ಇನ್ನು ಈ ಕಡೆ ಎಲ್ಲ ಬ್ಯಾಳೆ ಎಲ್ಲ ಬಗಾರ್ ಹೊಡೆದ್ಮೇಲೆ ಹಾಗೆ ರೊಟ್ಟಿ ಮಾಡಿದ್ರಾಯ್ತು. ಯಾಕಂದ್ರೆ ಮಾಡೋ ಟೈಮಿಗೆ ಮಾಡ್ರಾಯ್ತು ಅಂತಂದು ಎಲ್ಲ ಒಮ್ಮೆಗೆ ಮಾಡ್ಲತ್ತೀನಿ. ಈಗ ಬ್ಯಾಳೆ ಮತ್ತು ಬೆಂಡೆಕಾಯಿ ಪಲ್ಯ, ಆಲ್ರೆಡಿ ಬೆಂಡೆಕಾಯಿ ಪಲ್ಯ ನಾನು ಇಷ್ಟು ದಿನ ಅದಕ್ಕೆ ಮಾಡಿರಲಿಲ್ಲ. ಬೆಂಡೆಕಾಯಿ ಅದಕ್ಕೆ ಹಾಳಾಗೋಗ್ಯಾವ. ಯಾಕಂದ್ರೆ ಬೆಂಡೆಕಾಯಿ ಮಾಡಿದ್ರೆ ಕಂಪಲ್ಸರಿ ರೊಟ್ಟಿ ಬೇಕು, ಇಲ್ಲ ಒಟ್ಟಿಗೆ ಅನ್ನ ಕೂಡ ಅಂತೂ ಆಗಲ್ಲಲ್ವ ಉಳ್ಳಕ್ಕೆ. ಹಾಗಾಗಿ ಇನ್ನು ಇವತ್ತು ಹೆಂಗೆ ಭೀ ಬ್ಯಾಳೆ ಭೀ ಮಾಡೀನಿ ಮತ್ತು ಬೆಂಡೆಕಾಯಿ ಪಲ್ಯ ಭೀ ಮಾಡೀನಿ. ರೊಟ್ಟಿ ಕಂಪಲ್ಸರಿ ಮಾಡಮಂತಂದು ಮಾಡ್ಲತ್ತೀನಿ. ನಂಗೆ ಡೈಲಿ ಕಂಪಲ್ಸರಿ ಬೇಕು ರೊಟ್ಟಿ. ಇನ್ನು ಈ ಥರ ಬೆಂಡೆಕಾಯಿ ಪಲ್ಯ, ಅದು ಪಲ್ಯ ಇದು ಪಲ್ಯ ಇದ್ರೆ ಕಂಪಲ್ಸರಿ ರೊಟ್ಟಿ ಇದ್ದರೆ ಚೆಂದ ಆಗ್ತವ. ಆಲ್ಮೋಸ್ಟ್ ಅಲ್ಲಿ ಈ ಕಡೆ ಎಲ್ಲ ಅನ್ನನೇ ಉಣ್ತಾರೆ, ನಾವು ಅಂತೂ ಕಂಪಲ್ಸರಿ ರೊಟ್ಟಿ ಬೇಕು. ಡೈಲಿ ಒಂದು 4 ರೊಟ್ಟಿ ಮಾಡ್ತೀನಿ. ಇನ್ನು ಇವತ್ತಿನ ಮಾರ್ನಿಂಗ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಓಕೆನಾ. ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಡೈಲಿ ವೀಡಿಯೋ ನೋಡಂತ, ಓಕೆನಾ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನನಗಿರಬೇಕು. ಓಕೆ, ಬಾಯ್.